ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಲ್ಲ ಲೈಫ್, ನಾನು ನಿಮ್ಮ ಕೇಶವ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಅಂದರೆ ಜುಲೈ 23ರಂದು ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ರವರು 7ನೇ ಬಾರಿಗೆ ಈ ಒಂದು ಬಡ್ಜೆಟ್ 2024-25 ಫೈನಾನ್ಷಿಯಲ್ ಇಯರ್ನ ಒಂದು ಬಡ್ಜೆಟ್ನ ಮಂಡನೆ ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ನಮ್ಮ ದೇಶದ ಬಡ್ಜೆಟ್ ಗಾತ್ರ ಎಷ್ಟು, ಅದಕ್ಕೆ ಇನ್ಕಮ್ ಸೋರ್ಸಸ್ ಎಷ್ಟಿದೆ, ಮತ್ತು ಯಾವ್ಯಾವ ಒಂದು ಎಕ್ಸ್ಪೆಂಡಿಚರ್ ಎಲ್ಲೆಲ್ಲಿ ಮಾಡ್ತಾರೆ, ಮತ್ತು ಈ ಒಂದು ಬಡ್ಜೆಟ್ನ ಥೀಮ್ ಏನು, ಅಂದರೆ ಪ್ರಮುಖವಾದ ಅಂಶ ಎಲ್ಲೆಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಹಾಗೂ ಈ ಒಂದು 2024-25ನೇ ಸಾಲಿನ ಈ ಒಂದು ಬಡ್ಜೆಟ್ನಲ್ಲಿರುವ ಒಂದು ಪ್ರಮುಖವಾದ ಅಂಶಗಳೇನಿದೆ ಅದನ್ನು ತಿಳಿಸ್ಕೊಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ದೇಶದ ಒಟ್ಟು ಬಡ್ಜೆಟ್ ಗಾತ್ರ ಅಂದರೆ ಎಷ್ಟು ಬಡ್ಜೆಟ್ ಇದೆ ಅಂತ ಹೇಳಿದ್ರೆ ಅದು ಸುಮಾರು 48,21,000 ಕೋಟಿ. ಈ ಒಂದು ಬಡ್ಜೆಟ್ಗೆ ಯಾವ ಯಾವ ಮೂಲಗಳಿಂದ ಅಥವಾ ಸೋರ್ಸಸ್ಗಳಿಂದ ಆದಾಯ ಬರುತ್ತೆ ಸರ್ಕಾರಕ್ಕೆ ಅಂತ ನೋಡಿದ್ರೆ ಸುಮಾರು 27% ನಮ್ಮ ದೇಶ ಅಂದ್ರೆ ಗವರ್ಮೆಂಟ್ ಸಾಲದ ಮುಖಾಂತರ ಈ ಒಂದು ಬಡ್ಜೆಟ್ಗೆ ಇನ್ಕಮ್ನ ತಗೊಳುತ್ತೆ. ಅದಾದ್ಮೇಲೆ 19% ಡೈರೆಕ್ಟ್ ಟ್ಯಾಕ್ಸಸ್, ನೇರ ತೆರಿಗೆ ಏನ್ ಕಟ್ತಾರೆ ಅದರಿಂದ ಒಂದು 19% ಇನ್ಕಮ್ ಬರುತ್ತೆ. ಅದಾದ್ಮೇಲೆ 18% ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದ್ರೆ GST ಮತ್ತೆ ಇನ್ನಿತರ ಇಂಡೈರೆಕ್ಟ್ ಟ್ಯಾಕ್ಸಸ್ ಏನಿದೆ ಅದ್ರ ಮುಖಾಂತರ ನಮ್ಮ ಒಂದು ಸರ್ಕಾರಕ್ಕೆ ಇನ್ಕಮ್ ಬರುತ್ತೆ. ಮತ್ತೆ 17% ಕಾರ್ಪೊರೇಟ್ ಟ್ಯಾಕ್ಸ್ ಅಂದ್ರೆ ಏನು ಕಂಪನಿಗಳಿದಾವಲ್ಲ ಅವರ ಒಂದು ಟ್ಯಾಕ್ಸ್ ಮುಖಾಂತರ 17% ನಮ್ಮ ಒಂದು ಭಾರತ ಸರ್ಕಾರದ ಆದಾಯಕ್ಕೆ ಬರುತ್ತೆ. ಮತ್ತೆ ಈ ಒಂದು ಬಡ್ಜೆಟ್ ನಲ್ಲಿರುವ ಏನು ಹಣ ಇದೆ ಅದನ್ನ ಎಲ್ಲೆಲ್ಲಿ ವೆಚ್ಚ ಮಾಡ್ತಾರೆ, ಎಷ್ಟು ಶೇಕಡ ಯಾವ ಸೆಕ್ಟರ್ಗೆ ಹೋಗುತ್ತೆ ಅಂತ ನೋಡೋದಾದ್ರೆ ಅದರಲ್ಲಿ 21% ಈ ಒಂದು ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಏನಿದೆ ಸೆಂಟ್ರಲ್ ಮತ್ತು ಸ್ಟೇಟ್ಗೆ ಅದಕ್ಕೆ ಹೋಗುತ್ತೆ. ಮತ್ತೆ 19% ಸರ್ಕಾರ ಈ ಒಂದು ಸಾಲ ಏನು ತಗೊಂಡಿರ್ತಾರಲ್ಲ ಅದಕ್ಕೆ ಬಡ್ಡಿ ಕಟ್ಟೋದಕ್ಕೆ ಅಥವಾ ಇಂಟ್ರೆಸ್ಟ್ ಪೇ ಮಾಡೋದಕ್ಕೆ ಉಪಯೋಗಿಸ್ತಾರೆ. 16% ಈ ಒಂದು ಸೆಂಟ್ರಲ್ ಸ್ಕೀಮ್ಸ್ ಅಂದ್ರೆ ಕೇಂದ್ರ ಸರ್ಕಾರದ ಏನು ಸ್ಕೀಮ್ಸ್ ಇರುತ್ತೋ ಅದನ್ನ ಜಾರಿಗೆ ತರೋದಕ್ಕೆ ಉಪಯೋಗಿಸ್ತಾರೆ. 8% ಈ ಒಂದು ನಮ್ಮ ದೇಶದ ಡಿಫೆನ್ಸ್ ಏನಿದೆ ಅದಕ್ಕೆ ಹೂಡಿಕೆ ಮಾಡ್ತಾರೆ. 6% ಈ ಒಂದು ಸಬ್ಸಿಡಿ ಏನಿರುತ್ತೆ ರೈತರಿಗಾಗಿರ್ಬೋದು, ಬೇರೆ ಯಾವ್ದಾರ ಒಂದು ಸಬ್ಸಿಡೀಸ್ ಏನು ಕೊಡೋದಿರುತ್ತೆ ಸರ್ಕಾರದಿಂದ ಅದಕ್ಕೆ ಉಪಯೋಗಿಸ್ತಾರೆ. ಮತ್ತೆ 4% ಪಿಂಚಣಿ ಅಥವಾ ಪೆನ್ಷನ್ ಪೇ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಸೊ ಇದಿಷ್ಟಾಗಿತ್ತು ಯಾವ ಸೋರ್ಸ್ ಇಂದ ಇನ್ಕಮ್ ಬರುತ್ತೆ ಮತ್ತೆ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಅದನ್ನ ಎಕ್ಸ್ಪೆಂಡ್ ಮಾಡ್ತಾರೆ ಸರ್ಕಾರ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ. ಸೊ ಈ ಸಾಲಿನ ಅಂದ್ರೆ 2024-25ನೇ ಏನು ಆರ್ಥಿಕ ವರ್ಷ ಇದೆ ಆ ಒಂದು ಬಡ್ಜೆಟ್ ನಲ್ಲಿ ಏನು ಪ್ರಮುಖವಾದ ಥೀಮ್ ಏನಂತ ಹೇಳಿದ್ರೆ ಅದು 4 ಅಂಶಗಳಿದಾವೆ. ಮೊದಲನೇದು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ, ಎರಡನೇದು ಕೌಶಲ್ಯ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ಗೆ, ಮೂರನೇದು MSME ಅಂದರೆ ಮೀಡಿಯಂ ಸ್ಮಾಲ್ ಎಂಟರ್ಪ್ರೈಸಸ್ ಏನಿದಾವಲ್ಲ ಅದರ ಒಂದು ಡೆವಲಪ್ಮೆಂಟ್ ಅಥವಾ ಗ್ರೋತ್ಗೆ ಉಪಯುಕ್ತ ಆಗೋ ರೀತಿ ಮಾಡಿರುವಂಥದ್ದು, ನಾಲ್ಕನೇದು ಈ ಒಂದು ಮಧ್ಯಮ ವರ್ಗ ಅಥವಾ ಮಿಡಲ್ ಕ್ಲಾಸ್ ಏನಿದೆ ಅವರಿಗೆ ಚೂರು ಹೆಲ್ಪ್ ಆಗೋ ಥರ ಮಾಡುವಂಥದ್ದು ಈ ಒಂದು 2024-25ರ ಪ್ರಮುಖವಾದ ಥೀಮ್ ಅಥವಾ ಉದ್ದೇಶ ಅಂತ ತಗೋಬೋದು. ಸ್ನೇಹಿತರೆ, ಪ್ರತಿ ವರ್ಷ ಈ ಒಂದು ಬಡ್ಜೆಟ್ ಮಂಡನೆ ಮಾಡಿದಾಗ ಮಧ್ಯಮ ವರ್ಗದವ್ರಿಗೆ ಏನು ಸಿಗುತ್ತೆ ಅಂತ ಎಲ್ಲರೂ ಕಾತುರರಾಗಿರ್ತಾರೆ. ಸೊ ಅದೇ ರೀತಿ ಈ ವರ್ಷ ಕೂಡ ಎಲ್ಲರೂ ಕಾತುರರಾಗಿದ್ರು. ಸೊ ಸರ್ಕಾರ ಈ ಸಲ ಫುಲ್ಲು ನಿರಾಸೆ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಹಂಗೆ ಫುಲ್ ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಹಾಗಾದರೆ ಈ ಒಂದು 2024-25ರ ಏನು ಬಡ್ಜೆಟ್ ಇದೆ ಅದರ ಪ್ರಮುಖವಾದ ಅಂಶಗಳು ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ಈ ಒಂದು ಟ್ಯಾಕ್ಸ್ ಏನಿತ್ತು ಅದ್ರ ಬಗ್ಗೆ ನೋಡೋಣ. ಸ್ನೇಹಿತರೆ, ಈ ಒಂದು ಸಾಲಿನ ಬಡ್ಜೆಟ್ ಅಲ್ಲಿ ಈ ಒಂದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿತ್ತು ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಮೊದಲು 0 ಇಂದ 3 ಲಕ್ಷದ ತನಕ ಯಾವುದೇ ಒಂದು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಇರಲಿಲ್ಲ. ಅದಾದ್ಮೇಲೆ 3 ರಿಂದ 6 ಲಕ್ಷದ ತನಕ ಅದು 5% ಇತ್ತು. ಆದರೆ ಅದನ್ನ ಇವಾಗ ಚೇಂಜ್ ಮಾಡಿದ್ದಾರೆ. ಅದು 3 ರಿಂದ 7 ಲಕ್ಷದ ತನಕ 5% ಅಂತ ಮಾಡಿದ್ದಾರೆ, ಅಂದ್ರೆ 1 ಲಕ್ಷ ಜಾಸ್ತಿ ಮಾಡಿದ್ದಾರೆ. ಆದರೆ ಒಂದು ಪ್ರಶ್ನೆ ಬರ್ಬೋದು, ಅಪ್ ಟು 7 ಲಕ್ಷ ಯಾವ್ದು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತಿದೆಯಲ್ಲ ಅಂತ. ಸ್ನೇಹಿತರೆ, ಅದೇನಂತ ಹೇಳಿದ್ರೆ ಇದು 5% ಟ್ಯಾಕ್ಸ್ ಇರುತ್ತೆ, ಆದರೆ ಅದನ್ನು ರಿಬೇಟ್ ಮಾಡ್ತಾರೆ ಸೆಕ್ಷನ್ 87A ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ. ಈ ಥರ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಾವೇನಾದ್ರು ಅಪ್ ಟು 7 ಲಕ್ಷ ಝೀರೋ ಇನ್ಕಮ್ ಟ್ಯಾಕ್ಸ್ ಅಂತ ಮಾಡಿಬಿಟ್ರೆ ಕೆಲವೊಬ್ಬರಿಗೆ 8 ಲಕ್ಷ ಅಥವಾ 10 ಲಕ್ಷ ಇನ್ಕಮ್ ಇರುತ್ತೆ, ಆವಾಗ ಅವ್ರಿಗೂ ಕೂಡ ನಾವು ಅಪ್ ಟು 7 ಲ್ಯಾಕ್ 0% ಅಂತಲೇ ಟ್ಯಾಕ್ಸ್ ಹಾಕಬೇಕಾಗುತ್ತೆ. ಸೊ ಅದರಿಂದ ಯಾರಿಗೆ 7 ಲಕ್ಷ ಇದೆ ಅವರು ಮಾತ್ರ ಈ ಬೆನಿಫಿಟ್ ಸಿಗಬೇಕು ಅಂತೇಳಿ ಸರ್ಕಾರ ಈ ರೀತಿ ಮಾಡಿರುವಂಥದ್ದು. ಮತ್ತೆ ಮತ್ತೊಂದು ಬದಲಾವಣೆ ಏನಂತ ಹೇಳಿದ್ರೆ ಈ ಒಂದು ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ
ಈ ಒಂದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತೇಳಿ ಮೊದಲು 50,000 ಇತ್ತು. ಅಂದ್ರೆ ಇದಕ್ಕೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ ತೋರಿಸಬೇಕಾಗಿಲ್ಲ, 50,000 ನೀವು ಮನ್ನಾ ಮಾಡ್ಕೋಬಹುದು ಅಂತ, ಡಿಡಕ್ಷನ್ ಮಾಡ್ಕೋಬಹುದು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾರೆ ಅಂತ ಮೊದಲಿತ್ತು. ಅದನ್ನ ಈಗ 75,000ಕ್ಕೆ ಏರಿಸಿದ್ದಾರೆ. ಹಾಗಾಗಿ ಹೊಸ ಟ್ಯಾಕ್ಸ್ ಸಿಸ್ಟಮ್ ಏನಾದ್ರೆ ನ್ಯೂ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಅಪ್ ಟು 7.75 lakhs 7,75,000 ತನಕ ನಿಮಗೆ ಝೀರೋ ಟ್ಯಾಕ್ಸ್ ಆಗುತ್ತೆ. ಮತ್ತೆ ಈ ಒಂದು ಫ್ಯಾಮಿಲಿ ಪೆನ್ಷನ್ಸ್ ಏನ್ ಸಿಕ್ತಿತ್ತೋ ಅದರಲ್ಲೂ ಕೂಡ ಡಿಡಕ್ಷನ್ಸ್ ನ ಜಾಸ್ತಿ ಮಾಡಿದ್ದಾರೆ. ಮೊದಲು 15,000 ತನಕ ಡಿಡಕ್ಷನ್ಸ್ ತಗೋಬಹುದಾಗಿತ್ತು, ಆದರೆ ಅದನ್ನ ಈಗ 25,000ಕ್ಕೆ ಜಾಸ್ತಿ ಮಾಡಿದ್ದಾರೆ. ಈ ಒಂದು ಬಜೆಟ್ ನಲ್ಲಿ ಈ ಒಂದು ಏನು ಟ್ರೇಡರ್ಸ್ ಇರ್ತಾರಲ್ಲ, ಸ್ಟಾಕ್ ಮಾರ್ಕೆಟ್ ಅಥವಾ ಟ್ರೇಡ್ ಮಾಡ್ತಾರಲ್ಲ, ಅವರಿಗೆ ಸ್ವಲ್ಪ ಬೇಜಾರಾಗ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಏನಿತ್ತು ಅದು 20% ಟ್ಯಾಕ್ಸ್ ಹಾಕಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ 12.5ಗೆ ಜಾಸ್ತಿ ಮಾಡಿದ್ದಾರೆ ಟ್ಯಾಕ್ಸ್ನ. ಸ್ನೇಹಿತರೆ, ಈ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಏನು ಅಂತ ಕೇಳಿದ್ರೆ, ಸ್ನೇಹಿತರೆ ಈ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ರೆ ಒಂದು ವರ್ಷದ ಒಳಗಡೆ ನೀವು ಏನಾದ್ರು ಹೂಡಿಕೆ ಮಾಡಿರ್ತೀರಲ್ಲ ನಿಫ್ಟಿ 50 ಸೆನ್ಸೆಕ್ಸ್ ಅಲ್ಲಿ ಲಿಸ್ಟೆಡ್ ಕಂಪನಿಯಲ್ಲಿ, ಅದನ್ನ ನೀವು ಒಂದು ವರ್ಷದೊಳಗಡೆನೆ ಸೇಲ್ ಮಾಡಿ ದುಡ್ಡು ಗಳಿಸ್ತಿದ್ರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಒಂದು ವೇಳೆ ನೀವು ಒಂದು ವರ್ಷಕ್ಕಿಂತ ಜಾಸ್ತಿ ಆ ಒಂದು ಹೂಡಿಕೆನ ಇಟ್ಕೊಂಡಿದ್ದೀರಾ ಅಂತ ಆದ್ರೆ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಇದು ಫೈನಾನ್ಷಿಯಲ್ ಅಸೆಟ್ಸ್ಗೆ ಸಂಬಂಧಪಟ್ಟಂತೆ. ಈ ನಾನ್ ಫೈನಾನ್ಷಿಯಲ್ ಅಸೆಟ್ಸ್ ಅಂದ್ರೆ ಬಾಂಡ್ ಅಲ್ಲಿ ಹೂಡಿಕೆ ಮಾಡಿರ್ತೀರಾ ಅಂಥದಕ್ಕೆಲ್ಲ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ 2 ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡಾಗ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಸೊ ಈ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ 20% ಜಾಸ್ತಿ ಮಾಡಿದ್ದಾರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ 12.5% ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ ರಿಯಲ್ ಎಸ್ಟೇಟ್ ಸೆಕ್ಟರ್ಗೂ ಕೆಲವೊಂದು ಬದಲಾವಣೆಗಳು ಮಾಡಿದ್ದಾರೆ. ಏನಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಅಂದ್ರೆ ರೇರಾದವ್ರಿಗೆ ಒಂದು ಇಂಡೆಕ್ಸೇಷನ್ ಅಂತ ಇತ್ತು. ಅಂದ್ರೆ ಅವರು ವರ್ಷದಲ್ಲಿ ಎಲ್ಲ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅವರ ಒಂದು ಇನ್ಕಮ್ನ ಅವರು ಇನ್ಫ್ಲೇಷನ್ ಏನಿದೆ, ಹಣದುಬ್ಬರ ಏನಿದೆ, ಅದನ್ನ ಕಡಿತ ಮಾಡ್ಕೋಬಹುದಾಗಿತ್ತು ಈ ಒಂದು ಇಂಡೆಕ್ಸೇಷನ್ ಮುಖಾಂತರ. ಬಟ್ ಅದನ್ನ ಇವಾಗ ಕಂಪ್ಲೀಟ್ ಆಗಿ ತೆಗೆದಿದ್ದಾರೆ. ಅದ್ರ ಜೊತೆಗೆ ಅವರಿಗೆ ಒಂದು ಬೆನಿಫಿಟ್ ಏನಾಗಿದೆ ಅಂತ ಹೇಳಿದ್ರೆ, ಆ ಒಂದು ರೆರಾ ಮೇಲಿನ ಟ್ಯಾಕ್ಸ್ ಇತ್ತು ಅದು 20% ಇಂದ 12.5%ಗೆ ಕಮ್ಮಿ ಮಾಡಿದ್ದಾರೆ. ಅದ್ರ ಜೊತೆಗೇನೆ ಈ ಏನು ಡಿಡಕ್ಷನ್ಸ್ ಏನಿತ್ತು, ಎಕ್ಸ್ಟ್ರಾ ಡಿಡಕ್ಷನ್ಸ್ ಎಕ್ಸ್ಟ್ರಾ ಇನ್ಕಮ್ ಮೇಲೆ ಅದು 1.25 lakhs ತನಕ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ ಸರ್ಕಾರ ಈ ಒಂದು ಬಜೆಟ್ ಮುಖಾಂತರ ಹೊಸ ಒಂದು ಸ್ಕೀಮ್ನ ತರ್ತಿದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿತ್ತು PLI ಅಂತಿತ್ತು, ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ. ಅಂದ್ರೆ ಯಾವ ಕಂಪನಿ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ತಾರೋ ಅವರಿಗೆ ಇನ್ಸೆಂಟಿವ್ ಕೊಡುವಂಥದ್ದು, ಅಂದ್ರೆ ಪ್ರೊಡಕ್ಷನ್ ಎಷ್ಟು ಮಾಡ್ತಾರೋ ಅದಕ್ಕೆ ಸೂಕ್ತವಾಗಿ ಇನ್ಸೆಂಟಿವ್ ಕೊಡುವಂಥದ್ದು ಅಂತ ಒಂದು PLI ಸ್ಕೀಮ್ ಅಂತಿತ್ತು. ಅದೇ ರೀತಿ ಈಗ ಉದ್ಯೋಗನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಎಂಪ್ಲಾಯ್ಮೆಂಟ್ನ ಜಾಸ್ತಿ ಮಾಡಬೇಕು ಅಂತೇಳಿ ELI ಅಂತ ಹೇಳಿ ಸರ್ಕಾರ ಒಂದು ಸ್ಕೀಮ್ ತಂದಿರುವಂಥದ್ದು, ಅಂದ್ರೆ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ. ಸೊ ಯಾವ ಒಂದು ಕಂಪನಿ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಒಂದು ಎಂಪ್ಲಾಯ್ಮೆಂಟ್ನ ಜಾಸ್ತಿ ಮಾಡ್ತಾರೋ ಅವರಿಗೆ ಈ ಒಂದು ಇನ್ಸೆಂಟಿವ್ಸ್ ಕೊಡುವಂಥದ್ದು ಅಂತೇಳಿ ELI ಸ್ಕೀಮ್ ತಂದಿದ್ದಾರೆ. ಮತ್ತೆ ಮೊದಲನೇ ಬಾರಿಗೆ ಎಂಪ್ಲಾಯ್ಮೆಂಟ್ಗೆ ಜಾಯ್ನ್ ಆಗಿದ್ರೆ ಅಂತ ಎಂಪ್ಲಾಯಿಗಳಿಗೆ ಪ್ರೋತ್ಸಾಹ ಧನ ತರ ಕೊಡಬೇಕು ಅಂತ ಹೇಳಿ ಸರ್ಕಾರ ಒಂದು ಸ್ಕೀಮ್ ತಂದಿದ್ದಾರೆ. ಅದ್ರಲ್ಲಿ ಏನಂತ ಹೇಳಿದ್ರೆ 1 month ಸ್ಯಾಲರಿ ಅಥವಾ ಅಪ್ ಟು 15,000 rupees ಅಷ್ಟು ಫಸ್ಟ್ ಮಂತ್ ಸ್ಯಾಲರಿ ಅಥವಾ ಅಪ್ ಟು 15,000 rupees ಅವರಿಗೆ ಒಂದು ಇನ್ಸೆಂಟಿವ್ ರೀತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಇದಕ್ಕೆ ಎಲಿಜಿಬಿಲಿಟಿ ಏನಂತ ಹೇಳಿದ್ರೆ ಅವರು EPFO ಅಲ್ಲಿ ಅವರು ರಿಜಿಸ್ಟರ್ಡ್ ಆಗಿರಬೇಕು. ಯಾಕೆಂದ್ರೆ EPFO ಇಸ್ ಅ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ ಏನಿದೆ ಅದು ಒಂದು ರೆಕಾರ್ಡ್ ಆಗುತ್ತೆ ಎಲ್ಲಿ ಅಂದ್ರೆ ನಾವು ಎಂಪ್ಲಾಯ್ಮೆಂಟ್ ಅಲ್ಲಿ ಇದೀವೋ ಇಲ್ವೋ ಅಂತ ನೋಡೋದಕ್ಕೆ ಅದೊಂದು ರೆಕಾರ್ಡ್ ಆಗುತ್ತೆ. ಸೊ ಅಲ್ಲಿ ನೀವು ರಿಜಿಸ್ಟರ್ ಆಗಿ ಅದು ನೀವು ಫಸ್ಟ್ ಟೈಮ್ ಎಂಪ್ಲಾಯ್ ಆಗಿದ್ರೆ ಅಪ್ ಟು 15,000 ಅಥವಾ ಫಸ್ಟ್ ಮಂತ್ ಸ್ಯಾಲರಿ ಯಾಕೆ ಜಾಸ್ತಿ ಇರುತ್ತೋ ಅದನ್ನ ನಿಮ್ಗೆ ಇನ್ಸೆಂಟಿವ್ ಆಗಿ ಕೊಡ್ತಾರೆ. ಬಟ್ ಈ ಒಂದು ಇನ್ಸೆಂಟಿವ್ ತಗೋಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಯಾಲರಿ ಅಪ್ ಟು 1 lakh ಅಷ್ಟೇ ಆಗಿರಬೇಕು. 1 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಈ ಒಂದು ನಿಮಗೆ ಸ್ಕೀಮ್ ಇನ್ಸೆಂಟಿವ್ ನಿಮ್ಗೆ ಸಿಗೋದಿಲ್ಲ. ಮತ್ತೆ ಸ್ಟೂಡೆಂಟ್ಗೂ ಕೂಡ ಒಂದು ಬೆನಿಫಿಟ್ ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಹೈಯರ್ ಎಜುಕೇಶನ್ಗೆ ಅಪ್ ಟು 10 lakhs ಎಜುಕೇಶನ್ ಲೋನ್ ಕೊಡ್ತಾರೆ ಅಂತ. ಮತ್ತೆ ಆ ಒಂದು ಎಜುಕೇಶನ್ ಲೋನ್ಗೆ ನೀವೇನು ಇಂಟ್ರೆಸ್ಟ್ ಕಟ್ತೀರಾ ಅದ್ರಲ್ಲಿ ಅಪ್ ಟು 3% ನಿಮ್ಗೆ ರಿಎಂಬರ್ಸ್ಮೆಂಟ್ ಮಾಡ್ತಾರೆ ಥ್ರೂ ವೋಚರ್ಸ್. ಇದ್ರ ಜೊತೆಗೇನೆ ಈ ಒಂದು ದೇಶದ ಟಾಪ್ 500 ಕಂಪನೀಸ್ ಏನಿದೆ ಅಲ್ಲಿ ಇಂಟರ್ನ್ಶಿಪ್ ಆಪರ್ಚುನಿಟಿ ಕೂಡ ಮಾಡಬೇಕಂತ ಹೇಳಿ ಸರ್ಕಾರ ಈ ಒಂದು ಬಜೆಟ್ ನಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ 1 ವರ್ಷ ಇಂಟರ್ನ್ಶಿಪ್ ಮಾಡಬೇಕು. ಅದಕ್ಕೆ ಇನಿಷಿಯಲಿ ಒನ್ ಟೈಮ್ ಪೇಮೆಂಟ್ ಅಂತೇಳಿ 6,000 ಕೊಡ್ತಾರೆ. ಮತ್ತೆ ಪರ್ ಮಂತ್ ಸ್ಟೈಫಂಡ್ 5,000 ಕೊಡ್ತಾರೆ. ಒಂದು ವೇಳೆ ಟ್ರೈನಿಂಗ್ ಏನಾದರೂ ಕಂಪನಿ ಅವರ ಒಂದು ಖರ್ಚಿನಲ್ಲಿ ಮಾಡಿಕೊಟ್ರೆ ಅವರಿಗೆ ಈ ಒಂದು CSR ಏನಿದೆ ಅದರಲ್ಲಿ 10% ರಿಡಕ್ಷನ್ ಸಿಗುತ್ತೆ ಅಂತ ಸರ್ಕಾರ ಈ ಒಂದು ಬಜೆಟ್ ನಲ್ಲಿ ಹೇಳಿದ್ದಾರೆ. ಮತ್ತೆ ಈ ಒಂದು ಕಾರ್ಪೊರೇಟ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ದೇಸಿ ಕಂಪನಿ ಅಂದ್ರೆ ಇಂಡಿಯನ್ ಕಂಪನೀಸ್ ಏನಿತ್ತು ಅದಕ್ಕೆ ಹಳೆ 25% ಏನಿತ್ತು ಅಷ್ಟೇ ಇದೆ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಆದ್ರೆ ಫಾರಿನ್ ಕಂಪನೀಸ್ ಏನಿತ್ತು ಅಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅಂತ ಕಂಪನೀಸ್ಗಳಿಗೆ 40% ಇಂದ 35% ಮಾಡಿದ್ದಾರೆ. ಇದರ ಉದ್ದೇಶ ಏನಂತ ಹೇಳಿದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಬೇಕು ನಮ್ಮ ದೇಶದಲ್ಲಿ ಅನ್ನೋ ಉದ್ದೇಶದಲ್ಲಿ ಮಾಡಿರುವಂಥದ್ದು.
ಇನ್ನು ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಅಥವಾ GST ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಕಮ್ಮಿ ಮಾಡಿದ್ದಾರೆ ಯಾವ್ದಾದ್ರು ಜಾಸ್ತಿ ಮಾಡಿದ್ದಾರೆ ಅಂತ ನೋಡಿದ್ರೆ ಸ್ನೇಹಿತರೆ, ಒಂದು ಕ್ಯಾನ್ಸರ್ ಗುಣ ಮಾಡೋದಕ್ಕೆ ಪ್ರಮುಖವಾದ 3 ಔಷಧಿಗಳಲ್ಲಿ ಯಾವುದೇ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಇಲ್ಲ, ಎಲ್ಲ ರದ್ದು ಮಾಡಿದ್ದಾರೆ. ಮತ್ತೆ ಈ ಒಂದು ಮೊಬೈಲ್ ಫೋನ್ಸ್ ಮತ್ತೆ ಅದಕ್ಕೆ ರಿಲೇಟೆಡ್ ಆಕ್ಸೆಸರೀಸ್ ಮೇಲೆ 18% ಇತ್ತು GST, ಅದನ್ನ 15%ಗೆ ಕಡಿಮೆ ಮಾಡಿದ್ದಾರೆ. ಮತ್ತೆ ಈ ಒಂದು ಗೋಲ್ಡ್ ಅಂಡ್ ಸಿಲ್ವರ್ ಮೇಲೆ ಏನಿತ್ತು ಕಸ್ಟಮ್ ಡ್ಯೂಟಿ ಅದನ್ನ 6% ಅಷ್ಟು ಕಮ್ಮಿ ಮಾಡಿದ್ದಾರೆ. ಮತ್ತೆ ಪ್ಲಾಟಿನಮ್ ಮೇಲೆ 6.4% ಅಷ್ಟು ಇಂಡೈರೆಕ್ಟ್ ಟ್ಯಾಕ್ಸ್ ನ ಕಮ್ಮಿ ಮಾಡಿದ್ದಾರೆ. ಮತ್ತೆ ಯಾವ ಒಂದು ಗೂಡ್ಸ್ ಅಥವಾ ಸರ್ವಿಸ್ ಮೇಲೆ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್, ಮತ್ತೆ ಅಮೋನಿಯಂ ನೈಟ್ರೇಟು, ಮತ್ತೆ ಈ ಒಂದು ಟೆಲಿಕಾಮ್ ಸಬ್ಸ್ಟೆನ್ಸಸ್ ಏನಿತ್ತು ಅದ್ರ ಮೇಲೆ ಇಂಡೈರೆಕ್ಟ್ ಟ್ಯಾಕ್ಸ್ ನ ಜಾಸ್ತಿ ಮಾಡಿದ್ದಾರೆ. ಇದರ ಉದ್ದೇಶ ಏನಂದ್ರೆ ಪರಿಸರ ಮಾಲಿನ್ಯ ಕಮ್ಮಿ ಮಾಡಬೇಕು ಅಂತ ಹೇಳಿ. ನಾನು ಆಗ್ಲೇ ಹೇಳಿದಾಗೆ ಈ ಒಂದು ಮಧ್ಯಮ ವರ್ಗಕ್ಕೆ ಏನ್ ಸಿಕ್ಕಿದೆ ಅಂತ ಹೇಳಿದ್ರೆ, ನಾಗ್ಲೇ ಹೇಳಿದಾಗೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅದರಲ್ಲಿ ಚೂರು ಚೇಂಜ್ ಮಾಡಿರುವಂತದ್ದೇ ಮಧ್ಯಮ ವರ್ಗಕ್ಕೆ ಆಗಿರುವಂತ ಒಂದು ದೊಡ್ಡ ಉಪಕಾರ. ಅದು ಬಿಟ್ಟು ಈ ಒಂದು ಮಧ್ಯಮ ವರ್ಗಕ್ಕೆ ಇನ್ಯಾವುದೇ ಒಂದು ಮಿಡಲ್ ಕ್ಲಾಸ್ಗೆ ಇನ್ಯಾವುದೇ ಒಂದು ಬೆನಿಫಿಟ್ ಈ ಒಂದು ಬಜೆಟ್ ಅಲ್ಲಿ ಸಿಕ್ಕಿಲ್ಲ. ಸೊ ಇದಿಷ್ಟಾಗಿತ್ತು 2025-24 ಆರ್ಥಿಕ ವರ್ಷದ ಒಂದು ಬಜೆಟ್. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ಇದೇ ರೀತಿ ಮಾಹಿತಿ ಉಳ್ಳ ಕಂಟೆಂಟ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.